ಎರ್ಮಾಳ ಜಪ್ಪು ಕಂಡೇವು ಅಡಿಪು. ಇದು ತುಳುನಾಡಿನ ಜನಪ್ರಿಯ ಗಾದೆ ಮಾತು. ಅಂದರೆ ಎರ್ಮಾಳಿನಿಂದ ಜಾತ್ರೆಗಳು ಆರಂಭಗೊಂಡರೆ ಈ ಖಂಡಿಗೆ ಜಾತ್ರೆಯೊಂದಿಗೆ ತುಳುನಾಡಿನ ಜಾತ್ರೆಗಳು ಕೊನೆಗೊಳ್ಳುತ್ತದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಹಳೆಯಂಗಡಿ ಸಮೀಪದ ಕಂಡೇವು ಎಂದು ತುಳುವಿನಲ್ಲಿ ಕರೆಯಲ್ಪಡುವ ಖಂಡಿಗೆ ಶ್ರೀ ಧರ್ಮ ಅರಸು ಉಳ್ಳಾಯ ದೇವಸ್ಥಾನದ ವಾರ್ಷಿಕ ಜಾತ್ರೆ. ಇದರ ನಿಮಿತ್ತ ನದಿಯಲ್ಲಿ ಮೀನು ಬೇಟೆ ನಡೆಯುತ್ತೆ. ಈ ನದಿಗೆ ದೇವಸ್ಥಾನದ ಪ್ರಸಾದ ಹಾಕಿ ಸುಡಬದ್ದು ಬಿಟ್ಟ ನಂತರ ಭಕ್ತರೆಲ್ಲರೂ ಒಟ್ಟಿಗೆ ನದಿಗಿಳಿದು ಮೀನು ಹಿಡಿಯುತ್ತಾರೆ. ಇದೇ ಮೀನನ್ನು ಭಕ್ತರು ಪ್ರಸಾದ ರೂಪವಾಗಿ ಸೇವಿಸುತ್ತಾರೆ. ಆದರೆ ಈ ಬಾರಿ ಮೀನುಗಳ ಅಭಾವ ಭಕ್ತರಲ್ಲಿ ತೀವ್ರ ನಿರಾಶೆ ಮೂಡಿಸಿದೆ. ಅದಕ್ಕೆ ಕಾರಣವೂ ಇದೆ. ತುಳುವಿನ ಪಗ್ಗು ಸಂಕ್ರಮಣ ಅಂದರೆ ಮೇ ತಿಂಗಳ ಮಧ್ಯಭಾಗದಲ್ಲಿ ಇಲ್ಲಿನ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಉಳ್ಳಾಯ ದೇವಸ್ಥಾನದ ಮುಂಭಾಗದ ನಂದಿನಿ ಹೊಳೆಯನ್ನು ಕಂಡೇವು ಕರಿಯ ಎನ್ನುತ್ತಾರೆ. ಉತ್ಸವದ ಅಂಗವಾಗಿ ನಿಗದಿಪಡಿಸಿದ ದಿನದಂದು ಇಲ್ಲಿನ ಗ್ರಾಮದ ಜನರು ಕಂಡೇವು ಕರಿಯದಲ್ಲಿ ಮೀನು ಹಿಡಿಯುತ್ತಾರೆ. ಈ ದಿನದ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಮೀನು ಹಿಡಿಯುವುದಕ್ಕೆ ನಿಷೇಧವಿದೆ. ಸಂಪ್ರದಾಯ ಮೀರಿ ಮೀನು ಹಿಡಿದರೆ ಬಲೆಗೆ ಹಾವು ಬೀಳುತ್ತದೆ ಎಂಬ ನಂಬಿಕೆಯೂ ಇದೆ. ಆದರೆ ಈ ಬಾರಿ ಮೀನು ಹಿಡಿಯುವ ಜಾತ್ರೆಗಳಲ್ಲಿ ಮೀನುಗಳ ಅಭಾವ ಕಂಡುಬಂದಿದೆ. ಕಳೆದ ವರ್ಷಕ್ಕಿಂತಲೂ ಇಲ್ಲಿನ ಮೀನುಗಳು ತೀವ್ರ ಕಡಿಮೆ ಸಂಖ್ಯೆಯಲ್ಲಿ ದೊರೆತಿದೆ. ಯಾಕೆಂದರೆ ನದಿಯಲ್ಲಿ ತ್ಯಾಜ್ಯ ಹರಿದು ಅಂತರಗಂಗೆ ಎಂಬ ಕಳೆ ಬಂದ ಕಾರಣ ಮೀನುಗಳೇ ಸರ್ವನಾಶವಾಗಿದೆ. ಕಳೆದ 7-8 ವರ್ಷಗಳಿಂದ ಶ್ರೀನಿವಾಸ ಆಸ್ಪತ್ರೆಯ ಕೊಳಚೆ, ಹೋಟೆಲ್, ವಸತಿ ಸಮುಚ್ಚಯಗಳ ತ್ಯಾಜ್ಯ ನೇರವಾಗಿ ನಂದಿನಿಯನ್ನು ಸೇರಿ ನಂದಿನಿ ನದಿ ಕೊಂಚೆ ಕೊಪ್ಪೆಯಾಗಿದೆ. ಕಪ್ಪೇರಿರುವ ನೀರಲ್ಲಿ ಮತ್ಸ್ಯ ಸಂತತಿ ಸರ್ವನಾಶವಾಗಿದೆ. ಸೇತುವೆಯ ಒಂದು ಬದಿಯ ನದಿಯುದ್ದಕ್ಕೂ ಅಂತರಗಂಗೆ ಎಂಬ ಕಳೆಗಿಡ ಬೆಳೆದಿದೆ. ನದಿಯ 5% ಜಾಗದಲ್ಲೂ ಕೂಡ ಮೀನು ಹಿಡಿಯಲು ಸಾಧ್ಯವಾಗಿಲ್ಲ. ಸಿಕ್ಕ ಅಷ್ಟು ಮೀನುಗಳು ಸಹ ತಿನ್ನಲು ಯೋಗ್ಯವಾಗಿಲ್ಲದೆ ರೋಗ ಪೀಡಿತವಾಗಿದೆ. ಕಂಡೇವನ್ನು ಸ್ವಚ್ಛಗೊಳಿಸಿ ಅಂತ ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿ ಮನವಿ ಮಾಡಲಾಗಿದೆ. ಸ್ಥಳೀಯ ಆಡಳಿತಕ್ಕೂ ಮಾಹಿತಿ ನೀಡಲಾಗಿದೆ. ಪೊಲೀಸ್ ಇಲಾಖೆಗೂ ಸಾಕಷ್ಟು ದೂರು ನೀಡಲಾಗಿದೆ. ಭಕ್ತರು ಸಾಕಷ್ಟು ಬಾರಿ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಬರೋಬ್ಬರಿ 800 ವರ್ಷಗಳ ಇತಿಹಾಸ ಹೊಂದಿರುವ ಕಂಡೇವಿನ ಧರ್ಮರಸು ಉಳ್ಳಾಯ ದೇವಸ್ಥಾನದ ಮೀನು ಹಿಡಿಯುವ ಜಾತ್ರೆಗೂ ಕಂಟಕ ಬಂದಿದೆ. ದೈವದ ಅವಕ್ರಮೆಗೆ ತುತ್ತಾಗುವ ಮುನ್ನ ಈ ನದಿಯನ್ನು ಸ್ವಚ್ಛಗೊಳಿಸಲೇಬೇಕೆಂದು ಭಕ್ತರು ವಿನಂತಿಸಿಕೊಂಡಿದ್ದಾರೆ. ಇಲ್ಲವಾದರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ.